ಶ್ರೀ ಗುರುಭ್ಯೋ ನಮಃ. ಓಂ ಸ್ಮೃತ್ಯನವಕಾಶ ದೋಷ ಪ್ರಸಂಗ ಇತಿ ಚೇನ್ನ ಅನ್ಯಸ್ಮೃತ್ಯನವಕಾಶ ದೋಷ ಪ್ರಸಂಗಾತ್. ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 1ನೇ ಪಾದದ 1ನೇ ಸೂತ್ರ ಇದು. ಭಗವಂತನನ್ನು ಸರ್ವಗುಣ ಪರಿಪೂರ್ಣ ಸರ್ವಶಬ್ದ ವಾಚ್ಯ ಅಂತ ಪ್ರತಿಪಾದನೆ ಮಾಡುವುದು ವೇದಗಳು. ಅದನ್ನು ನಮ್ಮ ಸಿದ್ಧಾಂತವನ್ನು ನಾವು ಹಿಂದೆ ರೂಪಿಸಿದೆವು. ಅದಾದ ಬಳಿಕ ಅಲ್ಲೊಂದು ಪ್ರಶ್ನೆ ಬಂದಿತ್ತು. ಪಾಶುಪತ ಸ್ಮೃತಿಗಳು ಮೊದಲಾದ ಸ್ಮೃತಿಗಳು, ಬೇರೆ ಬೇರೆ ಶಾಸ್ತ್ರಗಳೆಲ್ಲ ರುದ್ರಾದಿಗಳನ್ನೇ ಸರ್ವಕರ್ತ ಇತ್ಯಾದಿ ವರ್ಣನೆ ಮಾಡ್ತಾ ಇವೆ. ಆದ್ದರಿಂದ ವಿಷ್ಣುವಿನಲ್ಲಿ ಸರ್ವಗುಣತ್ವ ಸರ್ವೋತ್ತಮತ್ವ ಇದನ್ನೆಲ್ಲ ಹೇಗೆ ಹೇಳ್ತೀರಿ, ಪಾಶುಪತಾದಿ ಸ್ಮೃತಿಗಳು ನಮ್ಮ ಕಣ್ಣೆದುರಿಗಿದ್ದಾಗ ಅಂತ ಪ್ರಶ್ನೆ ಬಂದಿತ್ತು. ಅದಕ್ಕೆ ಆ ಮೊದಲನೇ ಸೂತ್ರದಲ್ಲಿ ಉತ್ತರಿಸಿದ್ರು. ಪಾಶುಪತ ಸ್ಮೃತಿ ಮೊದಲಾದ ಸ್ಮೃತಿಗಳನ್ನು ತಗೊಳ್ಬೇಡಿ, ಪಂಚರಾತ್ರ ಸ್ಮೃತಿ ಮತ್ತು ವೇದಾದಿ ಶಾಸ್ತ್ರಗಳು ಇವುಗಳನ್ನೇ ನೀವು ಪರಿಗಣಿಸಬೇಕು. ಏಕೆಂದರೆ ವೇದ ಅಂತನ್ನೋದು ಅಪೌರುಷೇಯವಾದ್ರಿಂದ ಪರಮ ಪ್ರಮಾಣ. ಆ ವೇದಕ್ಕೆ ಅನುಸಾರಿಯಾದದ್ದು ಪಂಚರಾತ್ರ ಸ್ಮೃತಿ ಮೊದಲಾದದ್ದು, ಮೂಲ ರಾಮಾಯಣ ಮೊದಲಾದದ್ದು. ಆದ್ದರಿಂದ ಅವುಗಳಲ್ಲಿ ಹೇಳಿದಂತೆ ಪರಮಾತ್ಮ ವಿಷ್ಣುವೇ ಸರ್ವಗುಣ ಪರಿಪೂರ್ಣ ಆಗಬೇಕು ಮತ್ತು ಸರ್ವಕರ್ತ ಆಗಬೇಕು. ಈ ವೇದ ಮತ್ತು ವೇದಾನುಸಾರಿಯಾದ ಸ್ಮೃತಿಗಳಿಗೆ ನಾವು ಅವಕಾಶ ಕೊಡಬೇಕು, ಉಳಿದುದನ್ನು ತಿರಸ್ಕರಿಸಬೇಕು. ವೇದಾನುಸಾರಿಯಾದ ಸ್ಮೃತಿಗಳಿಗೆ ವಿರುದ್ಧವಾದ ಪಾಶುಪತ ಸ್ಮೃತಿ ಮೊದಲಾದದನ್ನು ನಿರಾಕರಿಸಬೇಕು ಅಂತ ಮೊದಲನೇ ಸೂತ್ರ ಹೇಳಿತು. ಇತರೇಶಾಂಚ ಅನುಪಲಬ್ಧೇ. ಈ ಪಾಶುಪತ ಸ್ಮೃತಿ ಮೊದಲಾದ ಸ್ಮೃತಿಗಳಲ್ಲಿ ಅನುಷ್ಠಾನ ಏನು ಹೇಳಿದಾರಲ್ಲ, ವಿವಿಧ ಥರದ ಸಾಧನೆಗಳನ್ನು, ಆ ಸಾಧನೆಗಳನ್ನೆಲ್ಲ ನಾವು ಮಾಡಿದಾಗ ಫಲ ಸಿಕ್ಕಿಲ್ಲ. ಇತರೇಶಾಂ ತಾಸು ಸ್ಮೃತಿಷು ಉಕ್ತಾನಾಂ ಫಲಾಧೀನಾಂ ಪ್ರತ್ಯಕ್ಷತಃ ಅನುಪಲಬ್ಧೇ. ಆದರೆ ವೇದದಲ್ಲಿ ಮತ್ತು ಪಂಚರಾತ್ರ ಇತ್ಯಾದಿಗಳಲ್ಲಿ ಮಹಾಭಾರತದಲ್ಲಿ ಏನು ಸಾಧನೆ ಹೇಳಿದ್ದಾರೆ ಆ ಸಾಧನೆಯನ್ನು ಮಾಡಿದರೆ ಅದರಿಂದ ಫಲ ಬರೋದು ಕಂಡಿದೆ. ಪಾಶುಪತಾದಿ ಸ್ಮೃತಿಗಳಲ್ಲಿ ಹೇಳಿದ ಸಾಧನೆಯನ್ನು ಮಾಡಿದವರಿಗೆ ಫಲ ಬರೋದು ಕಂಡಿಲ್ಲ ಅಂತ 2ನೇ ಸೂತ್ರದ ಅರ್ಥ. ಇತರೇಶಾಂಚ ಅನುಪಲಬ್ಧೇ ಅಂತ. ಮುಂದೆ ಈತೇನ ಯೋಗ ಪ್ರತ್ಯುಕ್ತ. ಯೋಗ ಅಂದರೆ ದತ್ತಾತ್ರೇಯ ಯೋಗ, ಕಪಿಲ ಯೋಗ ಅಂತ ಭಗವಂತ ರಚನೆ ಮಾಡಿದ್ದೇನಿದೆ ಅದನ್ನು ಸ್ವೀಕಾರ ಮಾಡಬೇಕು. ದತ್ತ ಮತ್ತು ಕಪಿಲ ಇವರೆಲ್ಲರೂ ಕೂಡ ಯೋಗಶಾಸ್ತ್ರವನ್ನು ರಚನೆ ಮಾಡಿದರು ಅಂತ ಪುರಾಣಾದಿಗಳಲ್ಲಿ ಕಂಡು ಬರ್ತದೆ. ಆದರೆ ದತ್ತ ರಚನೆ ಮಾಡಿದ ಯಾವುದೇ ಗ್ರಂಥ ಈಗ ಉಪಲಬ್ಧ ಇಲ್ಲ, ಪೂರ್ಣ ಗ್ರಂಥ ಉಪಲಬ್ಧ ಇಲ್ಲ, ಮಹಾಭಾರತ ಉಪಲಬ್ಧ ಇರುವಂತೆ. ಆದರೆ ದತ್ತಯೋಗಿ ದತ್ತಾತ್ರೇಯ ವಚನಂ ಅಂತ ಆಚಾರ್ಯರು ಸರ್ವಮೂಲದಲ್ಲಿ ಅಲ್ಲಲ್ಲಿ ಹೇಳ್ತಾರೆ, ಅದಷ್ಟು ಉಪಲಬ್ಧ ಇದೆ. ಇತಿ ಕಾಪಿಲೆಯೇ ಅಂತ ಕೆಲವು ಕಪಿಲ ಹೇಳಿದ ಮಾತುಗಳು ಕೆಲವು ಕಂಡು ಬರ್ತವೆ. ಹೀಗೆ ಅವುಗಳೆಲ್ಲವನ್ನು ಕೂಡ ಸ್ವೀಕಾರ ಮಾಡಬೇಕು. ಆದರೆ ಹಿರಣ್ಯಗರ್ಭ ಅಂತ ಬೇರೊಬ್ಬ ವ್ಯಕ್ತಿ ರಚನೆ ಮಾಡಿದ ಯೋಗ ಏನಿದೆ ಅದು ಪ್ರತ್ಯುಕ್ತ, ಅದನ್ನು ನಾವು ನಿರಾಕರಣೆ ಮಾಡಿದ ಹಾಗಾಯಿತು. ಆ ಯೋಗ ಅಲ್ಲಿ ಹೇಳಿದ ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿದಾಗ ಒಂದೆರಡು ಫಲಗಳು ಕಂಡು ಬಂದಿರಬಹುದು. ಆದರೆ ಉಕ್ತ ಅಭ್ಯಾಸೇತು ಆ ಫಲ ಅಂತ ಅನ್ನೋದು ಕಂಡು ಬಂದಿಲ್ಲ. ಅಲ್ಲಿ ಹೇಳಿದಂತೆ ಸಾಧನೆ ಮಾಡಿದರೆ ಅಧ್ಯಾತ್ಮದ ಗುರಿಯನ್ನು ತಲುಪಲಿಕ್ಕೆ ಮನುಷ್ಯ ಏನು ಹಂಬಲಿಸ್ತಾನೆ ಅದು ಕಂಡು ಬಂದಿಲ್ಲ. ಅದರಿಂದ ಅದನ್ನು ನಿರಾಕರಿಸಬೇಕು ಅಂತಿದು ಮೊದಲನೇ ಸ್ಮೃತಿ ಅಧಿಕರಣ, 2ನೇ ಅಧ್ಯಾಯದ 1ನೇ ಪಾದದ 1ನೇ ಸ್ಮೃತಿ ಅಧಿಕರಣ. ಅಲ್ಲಿ ಬಂದಿರುವಂಥ ಸೂತ್ರಗಳ ವಿವರಣೆ. ಮುಂದೆ ನವಿಲಕ್ಷಣತ್ವಾದಸ್ಯ ತಥಾತ್ವಂಚ ಶಬ್ದಾತ್ ಅಂತ ಮುಂದೆ ಬಂದಿರೋದು. ಈ ಶ್ರುತಿಗಳು ಪಾಶುಪತಾದಿ ಸ್ಮೃತಿಗಳು ಒಂದು ಕಡೆ ಇವೆ, ಪಂಚರಾತ್ರ ವೇದ ಮೊದಲಾದವುಗಳು ಇನ್ನೊಂದು ಕಡೆ ಇವೆ. ಅವೆರಡಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಅದಕ್ಕೆ ವೇದಾದಿಗಳು ಅಪೌರುಷಿಯಾಗಿರೋದ್ರಿಂದ ಆ ವೇದಗಳ ಸಮ್ಮತಿ ಪಂಚರಾತ್ರ ಮಹಾಭಾರತ ಮೊದಲಾದವುಗಳು ಇರೋದರಿಂದ ಅದನ್ನೇ ಸ್ವೀಕಾರ ಮಾಡಬೇಕು. ಆದರೆ ಈ ಪಾಶುಪತಾದಿ ಸ್ಮೃತಿಗಳಿಗೆ, ಪಶುಪತಿ ಅಂದರೆ ರುದ್ರ, ಅವನನ್ನು ವರ್ಣನೆ ಮಾಡುವಂಥ ಸ್ಮೃತಿ ಪಾಶುಪತ, ಅದಕ್ಕೆ ವೇದಾನುಸಾರಿಯಾದ ವೇದದ ಬೆಂಬಲವೂ ಇಲ್ಲ, ವೇದಾನುಸಾರಿಯಾದಂಥ ಸ್ಮೃತಿಗಳ ಬೆಂಬಲವೂ ಇಲ್ಲ. ಆದ್ದರಿಂದ ಅದನ್ನು ತಿರಸ್ಕಾರ ಮಾಡಬೇಕು. ನ ಚಕ್ಷು ಶ್ರೋತ್ರಂ ನ ತರ್ಕ ನ ಸ್ಮೃತಿ ವೇದಾಹ್ಯೇವೈನಂ ವೇದಯಂತಿ. ಭಗವಂತನನ್ನ ಕಣ್ಣು, ಕಿವಿ ಮತ್ತು ತರ್ಕ ಮತ್ತು ಯಾವುದೇ ಸ್ಮೃತಿ ಇತ್ಯಾದಿಗಳು ತಿಳಿಸೋದಿಲ್ಲ. ವೇದ ವಿರುದ್ಧವಾದ ಸ್ಮೃತಿಗಳು ಅವನನ್ನು ತಿಳಿಸಲಾರವು. ಆದರೆ ವೇದಾಹ್ಯೇವೈನಂ ವೇದಯಂತಿ, ವೇದಗಳು ಮತ್ತು ಅದಕ್ಕನುಸಾರಿಯಾದ ಶಾಸ್ತ್ರಗಳು ಮಾತ್ರ ಭಗವಂತನನ್ನು ತಿಳಿಸ್ತವೆ ಅಂತ ನವಿಲಕ್ಷಣತ್ವಾದಸ್ಯ ತಥಾತ್ವಂಚ ಶಬ್ದಾತ್ ಅನ್ನೋ ಸೂತ್ರದಲ್ಲಿ ಹೇಳಿದರು. ಮುಂದೆ ದೃಶ್ಯತೆ ಇತ್ತು.
ಫಲ ಏನಿದೆ, ಈ ವೇದದಲ್ಲಿ ಹೇಳಿದ ಫಲ ಅಧಿಕಾರಿಗಳಾದವರಿಗೆ ಸಿಕ್ಕೇ ಸಿಗ್ತದೆ. ಅದನ್ನು ಭವಿಷ್ಯತ್ ಪುರಾಣದಲ್ಲಿ ಹೇಳಿದ್ದಾರೆ. ಋಗ್ಯಜುಸ್ಸಾಮ ಅಥರ್ವಾಖ್ಯಾ ಮೂಲ ರಾಮಾಯಣಂ ತಥಾ ಭಾರತಂ ಪಂಚರಾತ್ರಂ ಚ ವೇದ ಇತ್ಯೇವ ಶಬ್ದಿತಾ. ಇದೊಂದನ್ನು ಗಮನಿಸಬೇಕು. ವೇದ ಅಂತ ಶಬ್ದ ಬಂದಲ್ಲೆಲ್ಲ ವೇದ ವೇದ್ಯನಾದವನು ಭಗವಂತ, ವೇದೈಶ್ಯ ಸರ್ವೈರಹಮೇವ ವೇದ್ಯ ಅಂತ ಬಂದಲ್ಲೆಲ್ಲ ಅನೇಕ ಕಡೆ ವೇದ ಅಂದ್ರೆ ಕೇವಲ ಅಪೌರುಷೇಯವಾದಂತಹ ಸಾಹಿತ್ಯ ಇದೆಯಲ್ಲ, ಅಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಬಾರ್ದು. ಇದೊಂದು ವೇದ ಅನ್ನೋದೊಂದು ಪಾರಿಭಾಷಿಕ ಶಬ್ದ ಇದೆ, ತಾಂತ್ರಿಕ ಶಬ್ದ, ಟರ್ಮ್ ಅದು. ಅಪೌರುಷೇಯವಾದ್ದನ್ನೇ ಕೆಲವು ಕಡೆ ಹೇಳ್ತದೆ, ಇನ್ನು ಕೆಲವು ಕಡೆ ಒಟ್ಟಾರೆ ಸಾಹಿತ್ಯ, ವೇದ ಮತ್ತು ವೇದಾನುಸಾರಿಯಾದ ಉಳಿದ ಪುರಾಣಗಳು, ಪೌರುಷೇಯವಾಗಿರಲಿ ಅಪೌರುಷೇಯವಾಗಿರಲಿ, ಅದೆಲ್ಲವನ್ನೂ ಹೇಳ್ತದೆ ವೇದಾನು ಶಬ್ದ. ಅದಕ್ಕೆ ಋಕ್ ಯಜು ಸಾಮ ಅಥರ್ವಾಕ್ಯ ಈ 4 ವೇದಗಳು, ಮತ್ತೆ ಮೂಲ ರಾಮಾಯಣ ಈಗ ಅದೇನು ಸಿಗೋದಿಲ್ಲ, ಮತ್ತೆ ಭಾರತ ಅದು ಸಿಗ್ತದೆ, ಪಂಚರಾತ್ರ ಅದ್ರ ಕೆಲವು ಭಾಗ ಸಿಗ್ತದೆ. ಇವು ಎಲ್ಲದಕ್ಕೂ ಸೇರಿ ವೇದ ಅಂತ ಹೆಸರಿದೆ. ಮತ್ತೆ ಇನ್ನ ಪುರಾಣಗಳು, ವೈಷ್ಣವ ಪುರಾಣಗಳು, ಸಾತ್ವಿಕ ಪುರಾಣಗಳು, ಪದ್ಮ ಪುರಾಣ, ವಿಷ್ಣು ಪುರಾಣ, ವಾಯು ಪುರಾಣ ಮೊದಲಾದ ಸಾತ್ವಿಕ ಅಂತ ನಾವು ಯಾವ ಶಬ್ದದಿಂದ ಹೇಳ್ತೀವಿ ಅದನ್ನ ಆಚಾರ್ಯರು ತಮ್ಮ ಶಾಸ್ತ್ರದಲ್ಲೆಲ್ಲ ವೈಷ್ಣವ ಪುರಾಣ ಅಂತ ಕರೆದಿದ್ದಾರೆ. ರಾಜಸ ಪುರಾಣಗಳೆಲ್ಲ ಬ್ರಾಹ್ಮ ಪುರಾಣ ಅಂತ ಕರೆದಿದ್ದಾರೆ. ಮತ್ತೆ ತಾಮಸ ಅಂತ ನಾವು ಯಾವ್ದನ್ನು ಹೇಳ್ತೀವಿ ಅದರಿಂದ ಶೈವ ಪುರಾಣ ಅಂತ ಕರೆದಿದ್ದಾರೆ. ಆಚಾರ್ಯರು ಸಾತ್ವಿಕ ರಾಜಸ ತಾಮಸ ಅಂತ ಶಬ್ದ ಪ್ರಯೋಗ ಮಾಡಿಲ್ಲ ಅನ್ನೋದನ್ನ ಗಮನಿಸ್ಬೇಕು. ನಾವು ಸಾತ್ವಿಕ ರಾಜಸ ತಾಮಸ ಅಂತ ಶಬ್ದ ಹೇಳಿದ್ರೆ ಬಹಳ ದೊಡ್ಡ ಅಪರಾಧ ಏನಾಗಲಿಕ್ಕಿಲ್ಲ, ಆದರೆ ಆಚಾರ್ಯ ಹೇಳಿರೋದು ಆ ಶಬ್ದ, ಗಮನ ಇರಬೇಕು ಅಷ್ಟೆ. ಇವನ್ನೆಲ್ಲ ವೈಷ್ಣವ ಪುರಾಣಗಳು ಅಂತ ಹೇಳ್ತಾರೆ. ಸ್ವತಃ ಪ್ರಾಮಾಣ್ಯ ಮೇತೇಶಾಂ, ಇವುಗಳಿಗೆಲ್ಲದಕ್ಕೂ ಸ್ವತಃ ಪ್ರಾಮಾಣ್ಯ ಇದೆ. ಇಲ್ಲೇನು ವಿಚಾರ ಮಾಡಬೇಕಾದ ಅಗತ್ಯ ಇಲ್ಲ. ಇಲ್ಲೇನು ಫಲ ಹೇಳಿದ್ದಾರೆ ಅಲ್ಲಿ ಎತ್ತು ಯೇಷು ಉಕ್ತಂ ನ ದೃಶ್ಯೇತ ಪೂರ್ವಕರ್ಮಾತ್ರ ಕಾರಣ. ಇಲ್ಲಿ ಹೇಳಿರುವುದೇನಾದರೂ ನಮಗೆ ಕಂಡು ಬರದೇ ಹೋದ್ರೆ, ಅಲ್ಲಿರುವಂಥ ಅನುಷ್ಠಾನ ಮಾಡಿದ ಮೇಲೆ ನಮಗೆ ಫಲ ಸಿಗದೆ ಹೋದ್ರೆ ಅದಕ್ಕೆ ಅಲ್ಲಿ ಹೇಳಿರುವ ವಿಷಯನೇ ಸರಿ ಇಲ್ಲ ಅಂತ ಅದನ್ನು ರಿಜೆಕ್ಟ್ ಮಾಡಬಾರ್ದು. ಪೂರ್ವಕರ್ಮ ಪ್ರತಿಯೊಂದಕ್ಕೂ ಕೂಡ ಮುಖ್ಯವಾಗಿ ಮನುಷ್ಯನ ಸಾಧನೆಗೆ, ಅವನಿಗೆ ಯಾವಾಗ ಏನು ಒಳಿತಾಗಬೇಕು ಕೆಡಕಾಗಬೇಕು ಅನ್ನೋದಕ್ಕೆಲ್ಲದಕ್ಕೂ ಕೂಡ ಅವನ ಪೂರ್ವಕರ್ಮ ಅಂತ ಅನ್ನೋದು ಕಾರಣವಾಗಿರ್ತದೆ. ನಾ ಅಪ್ರಾಮಾಣ್ಯಂ ಭವೇತ್ತೇಷಾಂ, ಅದನ್ನ ಯಾವತ್ತೂ ಅಪ್ರಮಾಣ ಅಂತ ಹೇಳಬಾರದು. ಯಾಕಂದ್ರೆ ಅಧಿಕಾರಿಗಳಿಗೆ ಫಲ ಕಂಡು ಬರ್ತದೆ. ಇತ ಪ್ರಾಮಾಣ್ಯಮೇತೇಷಾಂ ನ ಸ್ವತಸ್ತು ಕಥಂಚನ. ಈ ಥರ ಆ ಸೂತ್ರ ಭಾಷ್ಯದ ಸಾರ ಹೇಳಿದ್ದೇನೆ, ಅದು ನವಿಲಕ್ಷಣತ್ವಾಧಿಕರಣ ಅಂತ. ಮುಂದೆ ಮೃದಬ್ರವೀತ್ ಆಪೋಬ್ರುವನ್, ಮಣ್ಣು ಮಾತಾಡಿತು ನೀರು ಮಾತಾಡಿತು ಅಂತೆಲ್ಲ ಇದೆಯಲ್ಲ, ಇದರಿಂದ ನಿಮ್ಮ ವೇದ ಅಪ್ರಮಾಣ ಅಲ್ವಾ ಅಂತ ಮತ್ತೊಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ಮೃತ್ ಅಪು ಈ ಶಬ್ದಕ್ಕೆ ಜಡವಾದಂಥ ವಸ್ತುಗಳನ್ನು ಹೇಳುವ ತಾತ್ಪರ್ಯ ಇಲ್ಲ. ವೇದಕ್ಕೆ ಮುಖ್ಯ ವೃತ್ತಿಯಿಂದಲೇ ಮೃತ್ ಎಂಬ ಶಬ್ದ ಚೇತನವನ್ನು, ಮೃತ್ತಿಗೆ ಅಭಿಮಾನಿಯಾದ ದೇವತೆಯನ್ನು ಹೇಳ್ತದೆ. ಹಾಗೆ ಅಪ್ ಶಬ್ದ ಅದು ಕೂಡ ಜಲಾಭಿಮಾನಿಯಾದಂಥ ದೇವತೆಯನ್ನೇ ಹೇಳ್ತದೆ, ಮುಖ್ಯ ವೃತ್ತಿಯಿಂದಲೇ ಹೇಳ್ತದೆ. ಮುಖ್ಯ ವೃತ್ತಿಗೆ ಇನ್ನೊಂದು ಹೆಸರು ಅಭಿಧಾವೃತ್ತಿ ಅಂತ. ಮುಖ್ಯ ವೃತ್ತಿಗೆ ಶಕ್ತಿ ವೃತ್ತಿಗೆನೆ ಇನ್ನೊಂದು ಹೆಸರು ಅಭಿಧಾವೃತ್ತಿ ಅಂತ. ರಾಘವೇಂದ್ರ ಸ್ವಾಮಿಗಳು ಅದನ್ನು ಅಭಿಧಾವೃತ್ತಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮುಂದೆ ದೃಶ್ಯತೇಜ ಅಂತ ಮತ್ತೊಂದು ಸೂತ್ರ, ತಾಸಾಂ ಸಾಮರ್ಥ್ಯಂ ಮಹದ್ಭಿಹಿ. ಅದನ್ನ ಈ ದೃಶ್ಯತೇಜ ಅಂತ 7ನೇ ಸೂತ್ರ ಏನಿದೆಯಲ್ಲ, ಆ 7ನೇ ಸೂತ್ರಕ್ಕೆ ಸಂಬಂಧಿಸಿದಂತೆ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 14ನೇ ಗದ್ಯ ಭಾಗ ಇದೆ. ಆ 14ನೇ ಗದ್ಯ ಭಾಗದಲ್ಲಿ ಏನು ಹೇಳ್ತಾರೆ, ಏನು ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅದು 1ನೇ ಅಧ್ಯಾಯದ 2ನೇ ಅಧ್ಯಾಯದ 1ನೇ ಪಾದದ 7ನೇ ಸೂತ್ರ ದೃಶ್ಯತೇಚ ಅಂತ. ಅದಕ್ಕೆ ಹಿನ್ನೆಲೆ ಅದು. ನಾನು ದೇವತಾ ನಾಸ್ತಿಯೇವ. ನೀವು ಮಣ್ಣು, ಈ ವೇದ ಅಂತ ಅನ್ನೋದು ಮಣ್ಣು ಮಾತಾಡಿತು ನೀರು ಮಾತಾಡಿತು ಅಂತ ಹೇಳುವಾಗ ಆ ನೀರಿಗೆ ಅಭಿಮಾನಿಯಾದ ಮಣ್ಣಿಗೆ ಅಭಿಮಾನಿಯಾದ ದೇವತೆ ಮಾತಾಡಿತು ಅಂತ ಅರ್ಥ ಹೇಳಿದ್ರಲ್ಲ, ಆ ದೇವತೆ ಇದೆ ಇಲ್ಲೇ, ಆ ದೇವತೆ ಇದೆ ಇರಲಿಕ್ಕೆ ಪ್ರಮಾಣ ಇಲ್ವಲ್ಲ, ಮಾನಾಭಾವಾತ್ ಪ್ರಮಾಣನೇ ಇಲ್ಲ ಅಂತ ಪ್ರಶ್ನೆ ಕೆಲವ್ರದ್ದು. ಮತ್ತೆ ಒಂದು ವೇಳೆ ಆ ದೇವತೆ ಅಂತ ಅನ್ನೋದು ಇದ್ರೆ ಅದಕ್ಕೆ ನಮ್ಮಂತೆ ಶರೀರ ಇಂದ್ರಿಯ ಇತ್ಯಾದಿಗಳು ಇರಬೇಕಿತ್ತಲ್ಲ. ಮತ್ತೆ ಶರೀರ ಇಂದ್ರಿಯಾದಿಗಳು ಇದ್ರೆ ಅದು ಕಾಣಬೇಕಿತ್ತಲ್ಲ. ನಾವೀಗ ಮಣ್ಣಿನ ಕಡೆ ನೋಡಿದಾಗ ಮಣ್ಣು ಕಾಣುವಂತೆ ಆ ಮಣ್ಣಿನೊಳಗೆ ಒಂದು ಅಭಿಮಾನಿ ದೇವತಾ ಇದ್ರೆ ಆ ದೇವತೆ ಕೂಡ ನಮಗೆ ಕಣ್ಣಿಗೆ ಕಾಣಬೇಕಿತ್ತು. ಮತ್ತೆ ಕಾಣಿಸ್ತಾ ಇಲ್ಲ. ಅದು ನೀವು ದೇವತೆ ಇದೆ ಅಂತಂತೀರಿ, ಅದೊಂದು ಚೇತನ ಅಂತ ಆದ್ಮೇಲೆ ಅದಕ್ಕೆ ನಮ್ಮಂತೆ ಒಂದು ರೂಪ ಇರಬೇಕು. ಆ ರೂಪ ಇದ್ಮೇಲೆ ಅದು ಕಾಣಬೇಕು.
ಕಾಣಿಸ್ತಾ ಇಲ್ಲ. ಮತ್ತೆ ಅದಕ್ಕೆ ಉತ್ತರ ನೀವೇನು ಹೇಳ್ಬೋದು? ಅಲ್ಲ, ಅದು ದೇವತೆ ಅಲ್ಲಿದೆ, ಅದಕ್ಕೆ ರೂಪನೂ ಇದೆ, ಆದರೆ ಅದಕ್ಕೆ ಅಂತರ್ಧಾನ ಆಗುವ ಶಕ್ತಿ ಇದೆ, ಅದೃಶ್ಯ, ನಮ್ಮಿಂದ ಅದೃಶ್ಯ ಆಗಿರುವ ಶಕ್ತಿ ಇದೆ ಅಂತ ನೀವು ಉತ್ತರ ಹೇಳ್ಬೋದು. ಅದಕ್ಕೆ ಅಂತರ್ಧಾನ ಶಕ್ತವಚನ ಮಾನಂ, ಅದಕ್ಕಾದ್ರೂ ಏನು ಪ್ರಮಾಣ ಇದೆ? ದೇವತೆ ಅನ್ನೋದೊಂದು ಇದೆ ಅನ್ಲಿಕ್ಕೆ ಮೂಲಭೂತವಾಗಿ ಪ್ರಮಾಣ ಬೇಕು. ಅದಾದ್ಮೇಲೆ ಅಂತರ್ಧಾನ ಆಗ್ತದೆ, ಅದಕ್ಕೆ ಅಂಥದ್ದೊಂದು ಶಕ್ತಿ ಅದಕ್ಕಿದೆ ಅಂತ ಅನ್ನೋದಕ್ಕೆ ಮತ್ತಷ್ಟು ಪ್ರಮಾಣ ಬೇಕು. ಶಕ್ತವಚ ನ ಮಾನಂ ಇತಿ ಅನುಪಪತ್ತಿ ನಿರಾಸಾಯ, ಈ ಒಂದು ಪ್ರಶ್ನಕ್ಕೆ ಪರಿಹಾರ ರೂಪವಾಗಿ ದೇವತಾ ವಚನಂ ಅಂತ ಆಚಾರ್ಯರು ಮೂಲ ಅನುಭಾಷ್ಯದಲ್ಲಿ ದೇವತಾ ವಚನಾದಾಪೋ ವದಂತಿ ಇತ್ಯಾದಿಕಂ ವಚಃ ಅಂತ ದೇವತಾ ವಚನಾತ್ ಅಂತ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಆ ದೇವತಾ ವಚನಾತ್ ಅಂದ್ರೆ ಏನರ್ಥ ಅಂದ್ರೆ, ಮುಂದೆ 7ನೇ ಸೂತ್ರ ಇದೆ. ಪೃಥಿವ್ಯಾದ್ಯಭಿಮಾನಿನ್ಯೋ ದೇವತಾ ಪ್ರತಿಥೌಜಸಃ ಅಚಿಂತ್ಯ ಶಕ್ತಯಸ್ತಾಸಾಂ ದೃಶ್ಯಂತೆ ಮುನಿಭಿಶ್ಚತಾಃ ತಾಶ್ಚ ಸರ್ವಗತಾ ನಿತ್ಯಂ ವಾಸುದೇವೈಕ ಸಂಶ್ರಯಾಃ ಅಂತ ಭವಿಷ್ಯತ್ ಪುರಾಣದ ಒಂದು ಮಾತನ್ನ ಆಚಾರ್ಯ ಉದ್ಧರಿಸ್ತಾರೆ. ಪೃಥ್ವಿ, ಜಲ ಇತ್ಯಾದಿ ಎಲ್ಲದಕ್ಕೂ ಕೂಡ ಅಭಿಮಾನಿಗಳಾದ ದೇವತೆಗಳಿದ್ದಾರೆ. ಅವರೆಲ್ಲ ಪ್ರತಿಥೌಜಸಃ, ಅವರ ಶಕ್ತಿ ಏನು ಅಂತನ್ನೋದು ಪುರಾಣಾದಿಗಳಲ್ಲಿ ಶಾಸ್ತ್ರಗಳಲ್ಲಿ ಕಂಡೇ ಇದೆ. ನಮಗೂ ಕೂಡ ಆಯಾ ಅಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡಿದಾಗ ಅವರ ಶಕ್ತಿ ಅಂತನ್ನೋದು ನಮ್ಮ ಮೇಲೆ ಪರಿಣಾಮ ಬೀರುವುದು ಕಂಡಿದೆ. ಅವರಿಗೆ ಅಚಿಂತ್ಯವಾದ ಶಕ್ತಿ ಇದೆ, ಆ ಶಕ್ತಿಯನ್ನು ನಾವು ಕಡೆಗಣಿಸುವಂತಿಲ್ಲ. ಆದರೆ ಶಕ್ತಿ ನಮಗಷ್ಟು ಕಾಣಿಸದೆ ಹೋದ್ರೂ ಕೂಡ ಉಳಿದ ಮುನಿಗಳಿಗೆ, ದೇವ, ಋಷಿ, ಪಿತೃ, ಪಾಹ, ನರಾಹ ಅಂತ ಏನಿದ್ದಾರೆ, ಆ ದೇವತೆಗಳ ಶಕ್ತಿಯನ್ನು ಉಪಾಸನೆ ಮಾಡುವ ಮುನಿಗಳಿಗೆ ಅದು ಪೂರ್ಣವಾಗಿ ಗೊತ್ತಿದೆ. ತಾಶ್ಚ ಸರ್ವಗತಃ, ಎಲ್ಲ ಕಡೆ ಇದ್ದಾರೆ. ಕೇವಲ ಜಡ ಅಂತನ್ನುವುದು ಎಲ್ಲಿಯೂ ಕೂಡ ಇಲ್ಲವೇ ಇಲ್ಲ, ಎಲ್ಲ ಕಡೆ ಇರುವುದು ಚೇತನವೇ. ನಿತ್ಯಂ ವಾಸುದೇವೈಕ ಸಂಶ್ರಯ, ಕೇವಲ ಭಗವಂತನ ಮಹಿಮೆಯನ್ನು ಅವರು ಅವಲಂಬಿಸಿ ಇದ್ದಾರೆ ಅಂತ. ಅದು ಅಭಿಮಾನ್ಯಧಿಕರಣ ಅಂತ ಕರೆಸ್ಕೋತದೆ. ಅಭಿಮಾನ್ಯಧಿಕರಣ ಅಲ್ಲಿಗೆ ಸಮಾಪ್ತ ಆಗ್ತದೆ. ಈ ಪೃಥಿವ್ಯಾದ್ಯಭಿಮಾನಿನ್ಯೋ ದೇವತಾ ಪ್ರತಿಥೌಜಸಃ ಅಂತ ಏನಿದೆಯಲ್ಲ, ಅದ್ರ ಕೆಳಗೆ ಪುಸ್ತಕವನ್ನು ನೋಡಿ ಇದನ್ನು ಕೇಳುವವರು ಇದು 1ನೇ ಅಧ್ಯಾಯದ 2ನೇ ಅಧ್ಯಾಯದ 1ನೇ ಪಾದದ 7ನೇ ಸೂತ್ರ ಅಂತ ಬರ್ಕೋಬೇಕು. ಇತ್ಯಾದಿ ತಾದೃಶ ದೇವತಾ ಪ್ರತಿಪಾದಕ ಆಗಮ ರೂಪ ವಚನಾದಿತ್ಯರ್ಥ. ತಾದೃಶ ದೇವತೆಗಳು ಅಂದ್ರೆ ಅಭಿಮಾನಿಗಳಾದ ದೇವತೆಗಳು, ಅವರನ್ನು ಪ್ರತಿಪಾದನೆ ಮಾಡುವ ಆಗಮ ಅಂದ್ರೆ ಭವಿಷ್ಯತ್ ಪುರಾಣ ಮೊದಲಾದ ಆಗಮ. ಆ ಮಾತಿನಿಂದ ನಮಗಿದೆಲ್ಲವೂ ತಿಳಿದು ಬರ್ತದೆ. ಇದು ಗಮನಿಸಿ, ದೇವತಾ ವಚನಾತ್ ಅನ್ನೋದಕ್ಕೆ ಹಿಂದೆ ಅಭಿಮಾನಿ ದೇವತೆಗಳನ್ನ ಹೇಳುವ ಮಾತದು ಯಾವುದು? ಆಪೋ ಅಬ್ರುವನ್ ಇತ್ಯಾದಿ ವೇದ ವಾಕ್ಯಗಳು ಅಂತ ಅರ್ಥ ಮಾಡಿದ್ರು. ಆ ದೇವತಾ ವಚನಾದ ಅನ್ನೋದಕ್ಕೇನೆ ಹೀಗೆ ನಾನಾ ಥರದ ಅರ್ಥಗಳನ್ನ ಬೇರೆ ಬೇರೆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಮಾಡ್ಕೋಬಹುದು ಅಂತ ಈಗ ಹೇಳ್ತಿದ್ದಾರೆ. ಆದ್ರಿಂದ ಇವೆಲ್ಲವೂ ಸಿದ್ಧನೆ. ತಥಾಚ ದೇವತೆ ಸಿದ್ಧ, ದೇವತಾ ಅನ್ನೋದೊಂದು ಇದೆ, ಅಭಿಮಾನಿ ದೇವತಾ ಇದೆ ಅಂತ ಸಿದ್ಧ. ತದ್ವಿಗ್ರಹ, ಅದಕ್ಕೊಂದು ಶಕ್ತಿ ಇದೆ, ಅದಕ್ಕೊಂದು ಶರೀರ ಇದೆ. ಅದು ಭೌತವಾದ ಶರೀರವೇ, ಪಂಚಮಹಾಭೂತಗಳಿಂದ ಹುಟ್ಟಿದ ಶರೀರವೇ. ಆದರೆ ರಕ್ತಮಾಂಸದಿಂದ ಹುಟ್ಟಿದ್ದಲ್ಲ. ನಮ್ಮಂತೆ ರಕ್ತಮಾಂಸ ಭೂಯಿಷ್ಠ ಅಲ್ಲ. ಪೃಥ್ವಿ ಗುಣ ಹೆಚ್ಚದ್ರಲ್ಲಿರೋದಿಲ್ಲ, ತೇಜೋ ಗುಣ ಹೆಚ್ಚಿರ್ತದೆ. ತದ್ವಿಗ್ರಹ ಮತ್ತು ತದಂತರ್ಧಾನ, ಅದು ಬೇಕಾದಾಗ ಆ ಶರೀರವನ್ನು ನಮ್ಮ ಕಣ್ಣಿಂದ ದೂರ ಮಾಡ್ಕೊಳ್ಳಿಕ್ಕೆ ಶಕ್ತಿಯನ್ನು ಹೊಂದಿದೆ ಆ ದೇವತೆ. ಅಂತರ್ಧಾನ ಮತ್ತು ಅಭಿಮಾನ, ಅದಕ್ಕೆ ಅಭಿಮಾನವೂ ಇದೆ ಆಯಾ ವಸ್ತುವಿನ ಮೇಲೆ. ಜಲಾಭಿಮಾನಿ ದೇವತೆಗೆ ಜಲದ ಮೇಲೆ, ಪೃಥ್ವಿ ಅಭಿಮಾನಿ ದೇವತೆಗೆ ಪೃಥ್ವಿಯ ಮೇಲೆ ಅಭಿಮಾನ ಇದೆ. ಮತ್ತು ವ್ಯಾಪಕತ್ವಾದೇಹ, ತಾಶ್ಚ ಸರ್ವಗತಃ ಅಂತ ಒಂದಿದೆ ಅಲ್ಲ ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಎಲ್ಲ ಕಡೆ ಅವಿವೆ ಅಂತ ಹೇಳಿ. ಅದಕ್ಕೆ ಅಲ್ಲಿ ವ್ಯಾಪಕ ಅಂತ ರಾಘವೇಂದ್ರ ಸ್ವಾಮಿಗಳು ಪ್ರಯೋಗ ಮಾಡಿದ್ದಾರೆ. ವ್ಯಾಪಕ ಅಂದ್ರೆ ಭಗವಂತನಂತೆ ದೇಶತಃ ಕಾಲತಃ ವ್ಯಾಪಕ ಅಂತ ಅರ್ಥ ಅಲ್ಲ. ಆ ಪೃಥ್ವಿಯಲ್ಲಿ ಅದು ಪೂರ್ಣವಾಗಿ ವ್ಯಾಪಿಸ್ಕೊಂಡಿದೆ, ಜಲದಲ್ಲಿ ಪೂರ್ಣವಾಗಿ ವ್ಯಾಪಿಸ್ಕೊಂಡಿರ್ತದೆ. ವ್ಯಾಪಕತ್ವಾದೇಹೆ, ಇವೆಲ್ಲವೂ ಕೂಡ ಸಿದ್ಧವಾಗಿದೆ. ಸಿದ್ಧವಾಗಿರುವುದರಿಂದ ನ ಕೋಪಿ ದೋಷ, ಯಾವುದೇ ದೋಷ ಇಲ್ಲ ಅಂತ ತಾತ್ಪರ್ಯ. ಆದ್ರಿಂದೇನೆ ನನಗೆ ಆ ಸಂದರ್ಭದಲ್ಲಿ ಈ ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅಂತ ಐತರೇಯ ಉಪನಿಷತ್ತಿನ ಮಾತು. ಮತ್ತೆ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಬ್ರಹ್ಮಸೂತ್ರ ಈ ವಿಷ್ಣು ಸಹಸ್ರನಾಮ ಪ್ರವಚನದ ಆರಂಭದಲ್ಲಿ ತದೇತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ, ತದೇತತ್ ಸಹಸ್ರಂ ಅನ್ನೋದು ವಿಷ್ಣುವನ್ನು ಹೇಳೋ ಶಬ್ದ ಐತರೇಯದ್ದು. ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಲಕ್ಷ್ಮೀದೇವಿ ಸ್ತೋತ್ರ, ಅದು ಐತರೇಯ ಉಪನಿಷತ್ತು. ಸದಿತಿ ಪ್ರಾಣ ಮುಖ್ಯ ಪ್ರಾಣ ಸ್ತೋತ್ರ, ಅದು ಐತರೇಯ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅನ್ನೋದು ಐತರೇಯದ್ದು. ಎಲ್ಲಾ ದೇವತೆಗಳು ಸ್ತೋತ್ರ ಮಾಡಿದಾಗಾಯ್ತು. ಇದನ್ನು ಹೇಳಲಿಕ್ಕೆ ಅದೇ ಕಾರಣ. ಪರಮಾತ್ಮ, ಲಕ್ಷ್ಮಿ, ಮುಖ್ಯ ಪ್ರಾಣ, ಎಲ್ಲ ದೇವತೆಗಳು. ಐತರೇಯ ಉಪನಿಷತ್ತು ಏನು ಹೇಳ್ತಂದ್ರೆ
2 ಸರಿ ಹೇಳಿದೆ. 2 ಸರಿ ಹೇಳೋದಕ್ಕೆ ಅದು ಕಾರಣ. ದೇವತೆಗಳು ಪರೋಕ್ಷ ಪ್ರಿಯರು, ಅವರಿಗೆ ವಿಗ್ರಹ ಇದೆ, ನಮ್ಮಂತ ಒಂದು ಶರೀರ ಇದೆ. ಆದರೆ ಆ ಶರೀರವನ್ನು ಅವರು ಬೇಕಾಬಿಟ್ಟಿಯಾಗಿ ಎಲ್ರಿಗೂ ತೋರಿಸ್ಕೊಳ್ಳೋದಿಲ್ಲ. ಮತ್ತೆ ಈ ಬೃಹದಾರಣ್ಯಕ ಉಪನಿಷತ್ತಂತೂ ಹೇಳ್ತದೆ, ಪರೋಕ್ಷ ಪ್ರಿಯಾ ಪ್ರತ್ಯಕ್ಷ ದ್ವಿಷಃ. ಪ್ರತ್ಯಕ್ಷವಾಗಿ ಅವರಿಬ್ಬರ ಜೊತೆ ಅವ್ರು ಬೆರೆಯೋದನ್ನ ಅವ್ರು ದ್ವೇಷ ಮಾಡ್ತಾರೆ. ಅದಕ್ಕೆ 2 ಅರ್ಥ. ಪರೋಕ್ಷ ಪ್ರಿಯಾ ಪ್ರತ್ಯಕ್ಷ ದ್ವಿಷಃ ಅನ್ನೋದಕ್ಕೆ, ಒಂದು ತಮ್ಮ ಸ್ವರೂಪವನ್ನು ಇನ್ನೊಬ್ಬರಿಗೆ ತೋರಿಸ್ಕೊಳ್ಳೋದನ್ನ ಅವ್ರು ಇಷ್ಟಪಡೋದಿಲ್ಲ, ಪರೋಕ್ಷವಾಗೇ ಇರ್ತಾರೆ ಅಂತ ಒಂದು ಅರ್ಥ. ಇನ್ನೊಂದು, ತಾವು ಏನೇನು ಅರ್ಥಗಳನ್ನು ಹೇಳಬೇಕಾಗಿದೆಯಲ್ಲ ಶಾಸ್ತ್ರದಲ್ಲಿ, ಅದೆಲ್ಲವನ್ನು ಪರೋಕ್ಷವಾಗೇ ಹೇಳ್ತಾರೆ. ನಿಮಗೇನು ಎದುರುಗಡೆ ಬಂದು ಕೂತು ನೋಡೋದಕ್ಕೆ ಈಗ ಅರ್ಥ ಅಂತ ಯಾರು ಹೇಳೋದಿಲ್ಲ. 2 ಅರ್ಥ ಇದೆ ಆ ವೇದವಾಕ್ಯಕ್ಕೆ, ಅದನ್ನ ಅನುಸಂಧಾನ ಮಾಡಬೇಕು. ಆದ್ರಿಂದಲೇ ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮಂತ ಮಹಾಭಾರತದ ಉದ್ಯೋಗ ಪರ್ವದ ಮಾತು. ದೇವತೆಗಳು, ನಾವಿದನ್ನ ಆಲೋಚನೆ ಮಾಡಬೇಕು. ದೇವತೆಗಳು ನಮ್ಮ ಕಣ್ಣೆದುರಿಗೆ ಬಂದು ಒಂದು ದೊಣ್ಣೆ ತಗೊಂಡು ಈ ಗೋಪಾಲಕರು ದನ ಮೇಯಿಸ್ತಾರಲ್ಲ, ಹಾಗೆ ನಿಮ್ಮನ್ನ ಅವ್ರು ಕಾಪಾಡೋದಿಲ್ಲ. ಯಾಕೆಂದ್ರೆ ನಮಗೆ ಅವ್ರನ್ನ ಪ್ರತ್ಯಕ್ಷವಾಗಿ ನೋಡೋ ಶಕ್ತಿ ಇಲ್ಲ. ಎಂತು ರಕ್ಷಿತುಮಿಚ್ಛಂತಿ, ನಮ್ಮ ದೈನಿಕ ವ್ಯವಹಾರಗಳಲ್ಲಿ ಅಥವಾ ಶಾಸ್ತ್ರದ ವಿಷಯದಲ್ಲಿ ನಮ್ಮನ್ನು ಅವ್ರು ರಕ್ಷಣೆ ಮಾಡಬೇಕು ಅಂತಿದ್ರೆ ಬುದ್ಧ್ಯಾ ಸಂಯೋಜಯಂತೆ, ಬುದ್ಧಿ ಕೊಡ್ತಾರಷ್ಟೇ. ಬುದ್ಧಿ ಕೊಟ್ಟಿದ್ದಾರೆ, ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಅವ್ರು ರಕ್ಷಿಸ್ತಾ ಇದ್ದಾರೆ ಅಂತ ಅರ್ಥ. ಅವ್ರು ಕರೆದಾಗೆಲ್ಲ ಬರ್ಲಿಕ್ಕೆ ಅವ್ರು ನಮ್ಮ ಪಿಎಗಳಲ್ಲ, ದೊಣ್ಣೆ ಹಿಡ್ಕೊಂಡು ಯಾವಾಗಲೂ ಎದುರು ನಿಂತಿರೋದಿಲ್ಲ. ಬುದ್ಧಿ ಕೊಟ್ಟಿದ್ದಾರೆ ಅಂದ್ರೆ ಅನುಗ್ರಹ ಆಗ್ತಿದೆ ಅಂತ ಅರ್ಥ. ಹಾಗೇನೆ ಯಸ್ಮೈ ದೇವಾ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯ ಅಪಕರ್ಷಂತಿ ಸಹ ಅವಾಚೀನಾನಿ ಪಶ್ಯತಿ ಅಂತ, ಅದು ಅಲ್ಲೇ ಉದ್ಯೋಗ ಪರ್ವದಲ್ಲಿ ಬರೋದು. ಯಾರನ್ನ ಹಾಳು ಮಾಡ್ಬೇಕು ಅಂತ ದೇವತೆಗಳು ಅಪೇಕ್ಷೆ ಪಡ್ತಾರೆ, ಅವ್ನ ಬುದ್ಧಿಯನ್ನು ಸೆಳ್ಕೊಂಡ್ಬಿಡ್ತಾರೆ, ವಿಡ್ರಾ ಮಾಡ್ತಾರೆ. ಆವಾಗ ಅವನಿಗೇನಾಗ್ತದೆ, ಸಹ ಅವಾಚೀನಾನಿ ಪಶ್ಯತಿ, ಎಲ್ಲವೂ ತಿರುವು ಮುರುವಾಗಿ ಕಾಣ್ಲಿಕ್ಕೆ ಶುರುವಾಗ್ತದೆ, ಅವನಿಗೆ ಹಾಳಾಗಿ ಹೋಗ್ತಾನೆ ಅಂತ ಅಲ್ಲಿ ಬಂದಿರುವಂಥ ಮಾತು. ಆದ್ರಿಂದಾಗಿ ಪರೋಕ್ಷ ಪ್ರಿಯಾ ಪ್ರತ್ಯಕ್ಷ ದ್ವಿಷಃ ಅನ್ನೋದಕ್ಕೆ ತಮ್ಮ ಸ್ವರೂಪವನ್ನು ಅವರು ಪ್ರತ್ಯಕ್ಷವಾಗಿ ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅಂತ ಒಂದು ಅರ್ಥ. ಇನ್ನೊಂದು, ಶಾಸ್ತ್ರಗಳನ್ನ ನಾವು ಅಧ್ಯಯನ ಮಾಡುವಾಗ ಅಲ್ಲಿರೋ ಅರ್ಥಗಳನ್ನು ಅವರು ನೇರವಾಗಿ ಯಾವುದನ್ನು ಹೇಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ನೋಟಿಸ್ ಬೋರ್ಡ್ ಮೇಲೆ ಅಡ್ವರ್ಟೈಸ್ಮೆಂಟ್ ಇದ್ದ ಹಾಗೆ ಎಲ್ಲವನ್ನೂ ಸೂಕ್ಷ್ಮ ರೀತಿಯಿಂದ ಹೇಳ್ತಾರೆ. ಬಹಳಷ್ಟು ಮನನ ಮಾಡಿ ತಿಳ್ಕೋಬೇಕಾಗ್ತದೆ ಅಂತ ಅದರ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಹೇಳಿದ್ದಾರೆ, ಉತ್ತಮಾಪಿ ದೇವೇಶಾಹ ಅವರಾನ್ ವಿದುಷೋ ನೃಣಾಂ ಪೂಜಾಯೈ ಸಂಪ್ರಯಚ್ಛಂತಿ ಪರೋಕ್ಷತ್ವ ಪ್ರಿಯಾಯತಃ ತೇಷು ಸ್ಥಿತ್ವಾ ಸ್ವಯಂ ಪೂಜಾಂ ಗೃಹ್ಣಂತಿ ಅನುಪಮಾಂ ಸದಾ ಜ್ಞಾನಾನಿ ಚ ಪ್ರಯಚ್ಛಂತಿ ತಸ್ಮಾದೇವಂ ವಿದೇ ಸದಾ. ಇದು ವಾಮನ ಪುರಾಣದ ಒಂದು ಮಾತಿದೆ. ದೇವತೆಗಳು, ದೇವ ಋಷಿ ಪಿತೃಪಾನರ ಅಂತೆಲ್ಲ ಇದ್ದಾರೆ. ದೇವತೆಗಳೇ ದೊಡ್ಡವರು. ಅವರು ತಮಗಿಂತ ಕೆಳಗಿರುವಂಥ ಋಷಿಗಳು ಮೊದಲಾದ ಸಾಧುಗಳಿದ್ದಾರಲ್ಲ, ಅವ್ರಿಗಿಂತ ಶ್ರೇಷ್ಠರೇ ಅವರು. ಆದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ತಾವು ಪರೋಕ್ಷ ಪ್ರಿಯರಾದ್ರಿಂದ ತಾವು ನೇರವಾಗಿ ಬಂದು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ನಮ್ಮ ಕಣ್ಣಿಗೆ ಕಾಣುವಂಥ ಸಾಧುಗಳು ಇರ್ತಾರಲ್ಲ, ನಾವು ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಇದ್ದೀವಿ, ನಮ್ಮ ಕಣ್ಣಿಗೆ ಕಾಣುವಂಥ ಯಾವ ಸಾಧುಗಳು ಇರ್ತಾರಲ್ಲ, ಅವರಲ್ಲಿ ದೇವತೆಗಳು ಸನ್ನಿಹಿತರಾಗಿ ಪೂಜೆ ಸ್ವೀಕಾರ ಮಾಡ್ತಾರೆ. ನಮ್ಮ ಹಿಂದಿನ ಯುಗದಲ್ಲಿ ಇದ್ದ ಸಾಧುಗಳು ನಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ, ಆದರೆ ಆ ಯುಗದಲ್ಲಿ ಇದ್ದ ಸಾಧುಗಳು ಆ ಯುಗದಲ್ಲಿ ಇದ್ದ ಜನರಿಗೆ ಕಣ್ಣಿಗೆ ಕಾಣಿಸ್ತಿದ್ರು. ಅವರಲ್ಲಿ ಇದ್ದು ದೇವತೆಗಳು ಪೂಜೆ ಸ್ವೀಕಾರ ಮಾಡ್ತಾರೆ. ಪೂಜೆಯನ್ನು ಅವರೇ ಸ್ವೀಕಾರ ಮಾಡೋದು ಒಳಗಿದ್ದು, ವಿಷ್ಣುವಿನಿಂದ ಪ್ರಾರಂಭಿಸಿ. ಮತ್ತೆ ಜ್ಞಾನಾನಿಚ ಪ್ರಯಚ್ಛಂತೆ, ಸಾಧುಗಳ ಮೂಲಕ ಜ್ಞಾನ ಕೊಡ್ತಾರೆ ಅಂತ ವಾಮನ ಪುರಾಣದಲ್ಲಿ ಬಂದಿದೆ. ಅಲ್ಲಿಯೂ ಕೂಡ ಪರೋಕ್ಷತ್ವ ಪ್ರಿಯಾಹ ಅಂತಾನೆ ಬಂದಿದೆ. ಇದು ಎಲ್ಲಿಗಿದು ಅಂದ್ರೆ, ಪೂಜಿತಾಹ ಶುಹು ಸುರವರಾಹ ಸಬ್ರಹ್ಮಾಣ ಸಕೇಶವಾಹ. ಚತುರ್ಮುಖ ಬ್ರಹ್ಮನ ತನಕ ಪರಮಾತ್ಮನವರೆಗೆ ಈ ನಿಯಮ ಅನುಸರಿಸಿದೆ. ಎಲ್ಲ ಕಡೆ ಈ ನಿಯಮ ಅನ್ವಿತ ಆಗ್ತದೆ ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.